ಇನ್ನು ಉಚಿತವಾಗಿ ನೀಡುವಂತಹ ಕೆಲ ಯೋಜನೆಗಳು ಇದು ಜನರಿಗೆ ಅನುಕೂಲನೋ ಅಥವಾ ಸರ್ಕಾರದ ಬೊಕ್ಕಸಕ್ಕೆ ಬಹಳ ಹೊಡೆತಾನೋ ಈ ರೀತಿಯಾದಂತಹ ವಿಶ್ಲೇಷಣೆಗಳು ನಡೀತಾ ಇರುವಂತಹ ಸಂದರ್ಭ. ಅದರಲ್ಲೂ ಕರ್ನಾಟಕದಲ್ಲಿ ಕೆಲ ಗ್ಯಾರಂಟಿ ಯೋಜನೆಗಳ ಮುಖೇನವಾಗಿ ಅಥವಾ ಈ ತರದ ಕೆಲ ಉಚಿತ ಯೋಜನೆಗಳ ಮುಖೇನವಾಗಿ ಆರ್ಥಿಕ ಚಟುವಟಿಕೆ ಬಹಳ ಹೆಚ್ಚಾಗಿದೆ ಅನ್ನುವಂಥದ್ದು ಸರ್ಕಾರದ ವಾದ ಇದೆ. ಅದರ ಜೊತೆಗೆ ಇದೇ ಗ್ಯಾರಂಟಿ ಅಸ್ತ್ರವನ್ನ ಹಿಡಿದೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಹಾಗೆ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಆ ಚುನಾವಣೆ ಗೆಲ್ಲೋದಕ್ಕೂ ಈ ಗ್ಯಾರಂಟಿ ಯೋಜನೆಗಳು ಹೆಚ್ಚಿನ ಅನುಕೂಲ ಆಯಿತು ಅನ್ನುವಂಥದ್ದು ಒಂದು ಚರ್ಚೆ ಇದೆ. ಅದೇ ರೀತಿಯಾದ ಗ್ಯಾರಂಟಿಗಳು ಇನ್ನುಳಿದಂತ ವಿಧಾನಸಭೆ ಚುನಾವಣೆಯಲ್ಲಿ ಅಥವಾ ಇತರ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದು ಕೂಡ ಮತ್ತೆ ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ಚರ್ಚೆ ನಡೀತಾ ಇರುವಂತಹ ಸಂದರ್ಭನೇ. ಈ ರೀತಿಯಾದಂತಹ ಭರವಸೆಯನ್ನ ಕೊಟ್ಟು 2 ವಿಧಾನಸಭಾ ಚುನಾವಣೆಯನ್ನ ಗೆದ್ದಿದ್ದಂತ ಕಾಂಗ್ರೆಸ್ ಇದೀಗ ಲೋಕಸಭಾ ಚುನಾವಣೆಗೂ ಕೂಡ ಇದೇ ಅಸ್ತ್ರವನ್ನ ಹೂಡುವಂತ ನಿಟ್ಟಿನಲ್ಲಿ ಸಿದ್ಧ ಆಗಿದೆ. ಹೌದು, ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಇದೇ ರೀತಿಯಾದಂತ ಗ್ಯಾರಂಟಿ ಬ್ರಹ್ಮಾಸ್ತ್ರವನ್ನ ಜಳಪಿಸ್ತಾ ಇದೆ. ಅದರಲ್ಲೂ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಇವತ್ತು ಪ್ರಮುಖವಾಗಿ ಮಹಿಳೆಯರಿಗಾಗಿ ಇಂಥ ಕೆಲ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಅದರಲ್ಲೂ ಕೂಡ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಬಡ ಕುಟುಂಬದ ಮಹಿಳೆಗೆ ಸುಮಾರು 1 ಲಕ್ಷ ರೂಪಾಯಿ ಕೊಡುವಂತಹ ಗ್ಯಾರಂಟಿಯೂ ಕೂಡ ಈ 5 ಗ್ಯಾರಂಟಿ ಯೋಜನೆಗಳಲ್ಲಿ ಘೋಷಣೆ ಆಗಿದೆ. ಸೊ ಇವತ್ತಿನ ಮಹಿಳೆಯರಿಗಾಗಿನ 5 ಗ್ಯಾರಂಟಿಗಳು ಸೇರಿದ ಹಾಗೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಒಟ್ಟು ಕಾಂಗ್ರೆಸ್ ಸುಮಾರು 17 ಗ್ಯಾರಂಟಿಗಳನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಭರವಸೆಯನ್ನ ಕೊಡ್ತಾ ಇದೆ ಅನ್ನುವಂಥದ್ದು ಗಮನಿಸಬೇಕಾದಂತ ಸಂಗತಿ. ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ 1 ಲಕ್ಷ ರೂಪಾಯಿ. इसके तहत सभी गरीब परिवार की एक महिला को 1 लाख रुपए की सहायता दी जाएगी. ಸರ್ಕಾರಿ ಉದ್ಯೋಗದಲ್ಲಿ ಮಹಿಳೆಯರಿಗೆ 50% ಮೀಸಲು. केंद्र सरकार की नई नियुक्तियों में आधा हक महिलाओं को मिलेगा. ಮನೆಯೊಡತಿಯರ ಮತ ಗೆಲ್ಲಲು ಕಾಂಗ್ರೆಸ್ನಿಂದ 5 ಗ್ಯಾರಂಟಿ. मासिक वेतन में केंद्र सरकार का कंट्रीब्यूशन 2 गुना होगा. ಲೋಕಸಭೆಯಲ್ಲೂ ಗೇಮ್ ಚೇಂಜರ್ ಆಗುತ್ತಾ ಕೈ ಗ್ಯಾರಂಟಿ ಅಸ್ತ್ರ. ಕಳೆದುಕೊಂಡಲ್ಲೇ ಹುಡುಕೋ ಗುರಿ, ಮುಳುಗಿರೋ ಕಡೆಯೇ ಮೇಲೆದ್ದು ನಿಲ್ಲೋ ಛಲ. ಕಳೆದ 2 ಲೋಕಸಭೆ ಚುನಾವಣೆಯಲ್ಲಿ ಸೋತು ನೆಲಕಚ್ಚಿರೋ ಕಾಂಗ್ರೆಸ್ಗೆ ಮರುಜೀವ ಕೊಡಲು ಇದೀಗ ಗ್ಯಾರಂಟಿ ಅಸ್ತ್ರವನ್ನ ಹೂಡ್ತಾಗಿದೆ. ಕರ್ನಾಟಕ ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಸಿಕ್ಕ ಫಲಿತಾಂಶದಿಂದ ಹುಮ್ಮಸ್ಸಿನಲ್ಲಿರೋ ಕಾಂಗ್ರೆಸ್ ಈ ಸಾರಿ ಕಿಚನ್ಗೆ ಕೈ ಹಾಕಿದಂತಿದೆ. ಅರ್ಥಾತ್ ಮಹಿಳೆಯರ ಮತ ಗೆಲ್ಲಲು ಮಹಿಳೆಯರಿಗಾಗಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ರೈತರಿಗೆ ಎಂಎಸ್ಪಿ ಗ್ಯಾರಂಟಿ, ನಿರುದ್ಯೋಗಿ ಯುವಕರಿಗೆ ಯುವ ನ್ಯಾಯದ ಮೂಲಕ ಜಾಬ್ ಗ್ಯಾರಂಟಿ ಘೋಷಿಸಿರೋ ಕಾಂಗ್ರೆಸ್ ಈಗ ಮಹಿಳಾ ಸಶಕ್ತೀಕರಣಕ್ಕಾಗಿ ಮಹಾಲಕ್ಷ್ಮಿ ಗ್ಯಾರಂಟಿ, ಆದಿ ಅಬಾದಿ ಪೂರಾ ಹಕ್, ಶಕ್ತಿ ಕಾ ಸಮ್ಮಾನ್, ಅಧಿಕಾರ ಮೈತ್ರಿ ಮತ್ತು ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಅಧಿಕಾರಕ್ಕೆ ಬಂದ ಕೂಡಲೇ ಜಾರಿಗೆ ತರುವುದಾಗಿ ಹೇಳಿದೆ. ಈ ಬಗ್ಗೆ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮಾಹಿತಿ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ನಂಬರ್ 1 ಮಹಾಲಕ್ಷ್ಮಿ ಗ್ಯಾರಂಟಿ. ಮಹಿಳೆಯರಿಗೆ ಕಾಂಗ್ರೆಸ್ ಘೋಷಣೆ ಮಾಡಿದ ಗ್ಯಾರಂಟಿಗಳ ಪೈಕಿ ಮಹಾಲಕ್ಷ್ಮಿ ಗ್ಯಾರಂಟಿ ಮೊದಲನೆಯದ್ದು. ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷವೂ 1 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡುವ ಯೋಜನೆ ಇದಾಗಿದೆ. महालक्ष्मी गारंटी, इसके तहत सभी गरीब परिवार की एक महिला को सालाना 1 लाख रुपए की सहायता दी जाएगी. ಕಾಂಗ್ರೆಸ್ ಗ್ಯಾರಂಟಿ ನಂಬರ್ 2 ಆದಿ ಅಬಾದಿ ಪೂರಾ ಹಕ್. ಇಡೀ ದೇಶದಲ್ಲೇ ಯುವತಿಯರನ್ನು ಕಾಡ್ತಿರೋದು ಉದ್ಯೋಗದ ಸಮಸ್ಯೆ. ಹೀಗಾಗಿ ಕೇಂದ್ರ ಸರ್ಕಾರದ ಉದ್ಯೋಗ ನೇಮಕಾತಿಯಲ್ಲಿ ಅರ್ಧದಷ್ಟು ಅಂದ್ರೆ 50% ಮೀಸಲಾತಿಯನ್ನ ಮಹಿಳೆಯರಿಗಾಗಿ ನೀಡ್ತೀವಿ ಅಂತ ಕಾಂಗ್ರೆಸ್ ತನ್ನ 2ನೇ ಗ್ಯಾರಂಟಿಯಲ್ಲೇ ಘೋಷಣೆ ಮಾಡಿದೆ. दूसरी घोषणा है आदि आबादी पूरा हक. इसके तहत केंद्र सरकार की नई नियुक्तियों में आधा हक महिलाओं को मिलेगा. ಕಾಂಗ್ರೆಸ್ ಗ್ಯಾರಂಟಿ ನಂಬರ್ 3 ಶಕ್ತಿ ಕಾ ಸಮ್ಮಾನ್. ಇನ್ನು 3ನೇ ಗ್ಯಾರಂಟಿ ಅಂದ್ರೆ ಶಕ್ತಿ ಕಾ ಸಮ್ಮಾನ್ ಅಂದ್ರೆ ಅಂಗನವಾಡಿ, ಆಶಾ ಮತ್ತು ಬಿಸಿಯೂಟದ ಕಾರ್ಯಕರ್ತೆಯರಿಗೆ ಮಾಸಿಕ ವೇತನವನ್ನ ದ್ವಿಗುಣಗೊಳಿಸುವುದಾಗಿದೆ. तीसरी है शक्ति का सम्मान. इस योजना के तहत आंगनवाड़ी, आशा और मिड डे मील वर्कर्स के मासिक वेतन में केंद्र सरकार का कंट्रीब्यूशन 2 गुना होगा. ಕಾಂಗ್ರೆಸ್ ಗ್ಯಾರಂಟಿ ನಂಬರ್ 4 ಅಧಿಕಾರ ಮೈತ್ರಿ.
ಹಳ್ಳಿಯಲ್ಲಿರೋ ಮಹಿಳೆಯರಿಗೆ ಅಕ್ಷರ ಜ್ಞಾನ ಅಷ್ಟಕ್ಕಷ್ಟೇ. ಅಕ್ಷರ ಜ್ಞಾನ ಹೊಂದಿದ್ರೂ ಕಾನೂನಿನ ಅರಿವು ಕಡಿಮೆ. ಹೀಗಾಗಿ ಕಾಂಗ್ರೆಸ್ ತನ್ನ 4ನೇ ಗ್ಯಾರಂಟಿಯಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಕಡಿಮೆಗೊಳಿಸಲು ಯೋಜನೆ ರೂಪಿಸಿದೆ. ಅದರಂತೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಕಾನೂನು ಸಲಹೆಗಾರರನ್ನ ನೇಮಿಸೋ ವಾಗ್ದಾನ ನೀಡಿದೆ. अधिकार मैत्री, इसके तहत हर पंचायत में महिलाओं को उनके हकों के लिए जागरूक करने और जरूरी मदद के लिए अधिकार मैत्री के रूप में एक पैरालीगल यानी कानूनी सहायक की नियुक्ति की जाएगी. ಗ್ಯಾರಂಟಿ ನಂಬರ್ 5 ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್. ಈಗಲೂ ಸಿಟಿಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಸರಿಯಾದ ಹಾಸ್ಟೆಲ್ಗಳಿಲ್ಲ. ಇದರಿಂದಾಗಿ ಎಷ್ಟೋ ಸಂದರ್ಭದಲ್ಲಿ ವರ್ಕಿಂಗ್ ವುಮೆನ್ಗಳ ಮೇಲೆ ಅಪರಾಧ ಕೃತ್ಯಗಳು ನಡೆಯುತ್ತಿವೆ. ಇದನ್ನ ತಡೆಯೋಕೆಂದೇ ಜಿಲ್ಲಾ ಕೇಂದ್ರದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಸಾವಿತ್ರಿಬಾಯಿ ಫುಲೆ ಹೆಸರಲ್ಲಿ ಕನಿಷ್ಠ 1 ಹಾಸ್ಟೆಲ್ ನಿರ್ಮಾಣ ಮಾಡುವುದಾಗಿ ಕಾಂಗ್ರೆಸ್ ಹೇಳಿಕೊಂಡಿದೆ. 5वीं है सावित्रीबाई फुले हॉस्टल. भारत सरकार देश भर में सभी जिला मुख्यालय में कम से कम एक कामकाजी महिलाओं का हॉस्टल बनाएगी और पूरे देश में इन हॉस्टल की संख्या 2 गुनी की जाएगी. ಇದೋ ಬರೀ ಸುಳ್ಳು ಆಶ್ವಾಸನೆಗಳಲ್ಲ ಅಂತ ಹೇಳಿಕೊಂಡಿರುವ ಖರ್ಗೆ 5 ಗ್ಯಾರಂಟಿಗಳನ್ನ ಜಾರಿಗೆ ತರುವುದು ಶತಸಿದ್ಧ ಎಂದಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಇವು ಐತಿಹಾಸಿಕ ಘೋಷಣೆಗಳು ಅಂತ ಟ್ವೀಟ್ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಪರ್ವ. ಒಂದ್ ಕಡೆ ಕಾಂಗ್ರೆಸ್ ಯುವಕರು, ಮಹಿಳೆಯರು, ರೈತರ ಮನಗೆಲ್ಲಲು ದೇಶ ಮಟ್ಟದಲ್ಲಿ ಗ್ಯಾರಂಟಿ ಘೋಷಣೆ ಮಾಡ್ತಿದ್ರೆ, ಇತ ರಾಜ್ಯದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಪರ್ವ ಶುರುವಾಗಿದೆ. ಇಂದು ಒಂದೇ ದಿನ ಉಡುಪಿ, ಕಲಬುರಗಿ, ಚಿಕ್ಕಬಳ್ಳಾಪುರದಲ್ಲಿ ಗ್ಯಾರಂಟಿ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗುಡುಗಿದ್ರು. ಒಟ್ಟಾರೆ ಕಾಂಗ್ರೆಸ್ಗೆ ಗ್ಯಾರಂಟಿಗಳೇ ಅಸ್ತ್ರವಾಗಿದ್ದು, ಈ ಬಾರಿ ಚುನಾವಣೆಯಲ್ಲಿ ಇದು ಗೇಮ್ ಚೇಂಜರ್ ಆಗುತ್ತೋ, ಕಾಂಗ್ರೆಸ್ಗೆ ಬಲ ಕೊಡುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.